ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಗಿರೀಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಅಂದರೆ ವರಮಹಾಲಕ್ಷ್ಮಿ ಪೂಜೆ ಇದೆ. ಸೊ ನಾನು 3 ಗಂಟೆಗೆ ಎದ್ದಿದ್ದೆ. 3 ಗಂಟೆ 4 ನಿಮಿಷಕ್ಕೆ ಎದ್ಬಿಟ್ಟಿದ್ದೆ ನಾನು. 3 ಗಂಟೆಗೆ ಎದ್ದಾಗೆಲ್ಲ ನಮ್ಮ ಮನೆ ಕಡೆ ಫುಲ್ಲು ಬ್ಲ್ಯಾಕ್ ಎಲ್ಲರಿಗೂ ಮನೆ ಲೈಟ್ ಆಫ್ ಆಗಿದ್ವು. ಸೊ ನಾನು 3 ಗಂಟೆಗೆ ಎದ್ದು ಎಲ್ಲ ಪೂಜೆ ಮಾಡಿ 4:30 ಅಂದರೆ ನಂದು ಲಕ್ಷ್ಮೀ ಪೂಜೆ ಆಗಿತ್ತು. ಮತ್ತು ಬೆಳಗ್ಗೆ ನಾನು ರಂಗೋಲಿ ಹಾಕಿದ್ದನ್ನು ಬೆಳಗ್ಗೆ ತೋರಿಸೋಣ ಅಂಥೇಳಿ ಬೆಳಗ್ಗೆ ವೀಡಿಯೋ ಮಾಡಿದ್ದೆ. ಇದು ನೀವು ನೋಡ್ಬೋದು ಲಕ್ಷ್ಮೀ ಕುಂದ್ರಿಸೋಕ್ಕಿಂತ ಮುಂಚೆ ಹೆಂಗೆ ಡೆಕೋರೇಷನ್ ಮಾಡಿದ್ದೆ, ಆಫ್ಟರ್ ಲಕ್ಷ್ಮೀ ಕುಂದ್ರಿಸಿದ ಮೇಲೆ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿರಿ. ಇವತ್ತಿಂದ ನಂದು ವರಮಹಾಲಕ್ಷ್ಮಿದ ಡೆಕೋರೇಷನ್ ಆಗಲಿ, ಸ್ಯಾರಿ ಡ್ರೇಪಿಂಗ್ ಆಗಲಿ ಹೆಂಗಾಗಿತ್ತು, ನನ್ನ ಲಕ್ಷ್ಮಿ ಹೆಂಗಿತ್ತು ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳಿರಿ. ನಾನು ಅದು ಸ್ವಸ್ತಿಕನ ರೋಸಿಂತ ಇದು ಒಲೆಗೆ ಅಂಟಿಸಿದ್ದೆ. ಬಟ್ ಅದು ಒಲೆಗೆ ಅಂಟೋದಿಲ್ಲ ಅಂದರೂ ಟ್ರೈ ಮಾಡಿದ್ದೆ. ಬಟ್ ಅದು ಅಂಟಿದ ತಕ್ಷಣ ಒಂದು ಫೋಟೋಸ್ ತೆಗೆದಿದ್ದೆ, ಅದು ವೀಡಿಯೋ ಹಾಕೀನಿ. ಆಮೇಲೆ ಎಲ್ಲ ಪೂಜೆ ಮುಗಿಸಿ ಫಸ್ಟ್ ಮನೆ ಪೂಜೆ ಮಾಡಿದೆ, ಆಮೇಲೆ ಲಕ್ಷ್ಮೀ ಪೂಜೆ ಮಾಡಿದೆ. ಮನೆ ಪೂಜೆನೂ ಹಾಕೀನಿ ಇದು ವೀಡಿಯೋದಾಗ. ಶ್ರಾವಣ ಮಾಸ ಸ್ಟಾರ್ಟ್ ಆಗೈತಿ. ನಾನು ಬರೀ ದೇವ್ರದ್ದು ಪೂಜೆದು ಲಾಗ್ಸ್ ಹಾಕಂತೀನಿ. ಎಲ್ಲರಿಗೂ ನೋಡಿ ಬೇಜಾರಾಗಿರ್ಬೋದು, ಬಟ್ ಏನು ಮಾಡೋಕ್ಕಾಗಲ್ಲ. ನಾನು ಶ್ರಾವಣ ಪೂಜೆದೆಲ್ಲ ಹಾಕಲೇಬೇಕು ವೀಡಿಯೋಸು. ಮತ್ತು ಆಮೇಲೆ ನಾನು ಹಾಕ್ತೀನಿ ವೀಡಿಯೋಸ್, ಬೇರೆ ವೀಡಿಯೋಸ್ ಎಲ್ಲ ಬರ್ತಿರ್ತಾವೆ. ಅಲ್ಲಿವರೆಗೂ ನೋಡ್ತೀರಿ, ಕಾಯ್ತೀರಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಿರ್ತೀರೋ ಅವರು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಜಲ್ದಿ ಪೂಜೆ ಮುಗ್ದಿತ್ತಲ್ಲ, ಅದಕ್ಕೆ ಏನು ಮಾಡೋದು ಅಂತ ಹೇಳಿ ಸುಮ್ಮನೆ ಕೂತಿದ್ದೆ. ಬಟ್ ಒನ್ ಟೈಮ್ ರೂಮಿಗೆ ಹೋಗಿ ನೋಡಿದೆ, ಅದ್ವಿಕಾ ಮತ್ತು ಅವ್ರ ಪಾಪ ಸೇಮ್ ಮಲ್ಕೊಂಡಿದ್ರು. ಸೊ ಹಂಗಾಗಿ ಒಂದು ಫೋಟೋ ತೆಗ್ದೇನೆ ಅವ್ರದ್ದು. ಸೇಮ್ ಡಿಟ್ಟು ಜೆರಾಕ್ಸ್ ಕಾಪಿಯಾಗಿ ಮಲ್ಕೊಂಡಾರ ಇಬ್ಬರು. ಭಾಳ ಖುಷಿ ಆಯ್ತು ನೋಡಿ. ಹಾಗಾಗಿ ಅದಕ್ಕೆ ಒಂದು ಫೋಟೋ ತೆಗ್ದಿದ್ದೆ ಅವ್ರದ್ದು. ಅವ್ರಿಗೆ ಗೊತ್ತಿಲ್ಲ ಇದು ಸರ್ಪ್ರೈಸ್ ಫೋಟೋ ಅದು ಅವ್ರಿಗೆ. ಮತ್ತು ಮಮ್ಮಿಯರು ಎಲ್ಲರೂ ಎದ್ಮೇಲೆ ನಾವು ಮಾರ್ನಿಂಗ್ ಮಂಗಳಾರತಿ ಆಡಿದ್ವಿ. ನಮ್ಮ ಮನೆಯರು, ನಾನು, ನಮ್ಮ ಕೆಳಗಿನ ಮನೆ ರೂಪಾ ಆಂಟಿ, ಉಮಾ ಮಮ್ಮಿ ಮತ್ತು ನಮ್ಮ ಪ್ರಣವನು ಬಂದ ಕರೆಕ್ಟ್ ಟೈಮಿಗೆ. ನಾವು ಮಂಗಳಾರತಿ ಹಾಡೋ ಮುಂದೆ ಶಾಂಭವಿಗೆ ಜಗದೋಳೆಯುವ ಶ್ರೀ ಗೌರಿಗೆ ಶಾಂಭವಿಗೆ ಅಂಬಗಾರತಿಯನ್ನು ದೇವಿಗಾರತಿಯನ್ನು ಅಂಬಗಾರತಿಯನ್ನು ದೇವಿಗಾರತಿಯನ್ನು ಜ್ಞಾನಪೂರ್ಣಂ ಬೆಳಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಅನುದೀನ ಗುರುವಿನ ಭಕ್ತಿಯಲಿ ಜನನ ಮರಣ ರಹಿತ ಜಂಗಮಗೆ ಬೆಳಗಿರಿ. ಜ್ಞಾನಪೂರ್ಣಂ ಬೆಳಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ನಾನೇನೆಂಬುದ ಬಿಡರಿ ನರಕವೇ ಪ್ರಾಪ್ತಿ ಜ್ಞಾನಿ ಹೊಳಟನಾಡಿರಿ. ಹೀನ ವಿಷಯದ ಜನ್ಮ ಹಿಂದುಳಿಸಿ ಲಿಂಗಕ್ಕೆ ಹೀನ ವಿಷಯದ ಜನ್ಮ ಹಿಂದುಳಿಸಿ ಲಿಂಗಕ್ಕೆ ದೇವಾನೇ ಗತಿ ಎಂದು ಮನವಚ್ಚಿ ಬೆಳಗಿರಿ. ಜ್ಞಾನಪೂರ್ಣಂ ಬೆಳಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಅಷ್ಟವರ್ಣದ ಶೂಲವು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು. ಕೊಟ್ಟಾನು ಶಿವಾಯ ಮಗೆ ಮಾಡಿದ ಫಲದಿಂದ ಕೊಟ್ಟಾನು ಶಿವಾಯ ಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗ ಹೆಸರು ಶಿವ ಎಂದು ಕರೆಯಿರಿ. ಜ್ಞಾನಪೂರ್ಣಂ ಬೆಳಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯಂತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ.
ಅವತ್ತು ಸೇಮ್ ಸಾರಿ ಹಾಕ್ಕೊಂಡಿದ್ವಿ, ಅದು ಸೇಮ್ ಕಲರ್ ಹಾಕ್ಕೊಂಡಿದ್ವಿ. ನೋಡೋಕೆ ನಾವು ಮಮ್ಮಿನ ಫೇರಾಗಿ ಕಾಣಂತಾರೆ, ಅಷ್ಟು ಚಂದ ಕಾಣಂತಾರೆ ಆ ಸಾರಿ ಒಳಗೆ. ಮಂಗಳಾರತಿ ಮಾಡ್ಬೇಕಂಥೇಳಿ ಇಬ್ಬರು ಸೀರೆ ಉಟ್ಕೊಂಡು ರೆಡಿಯಾಗಿ ಮಂಗಳಾರತಿ ಮಾಡಿದ್ವಿ. ನೆಕ್ಸ್ಟ್ ಮತ್ತು ಈವ್ನಿಂಗ್ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ಉಡಿ ಸಾಮಾನು ಅದೆಲ್ಲ. ಈವ್ನಿಂಗದ್ದು ಏನೇನು ಮಾಡೀನಿ ಅಂಥೇಳಿ ಎಲ್ಲ ಇದ್ರೊಳಗೆ ಹಾಕೀನಿ ನೋಡಿರಿ. ಈವ್ನಿಂಗ್ ಮಳೆ ಒಂದು ಶುರುವಾಗಿತ್ತು, ಕರೆಂಟ್ ಒಂದು ಹೋಗಿತ್ತು. ಸೊ ಹಾಗಾಗಿ ಪ್ರಣವ ಮತ್ತು ಮಮ್ಮಿ ಏನು ಮಾಡಿದ್ರು, ಕೂತು ಉಡಿದೆಲ್ಲ ರೆಡಿ ಮಾಡ ಅಂತಿದ್ರು, ನಮಗೆ ಹೆಲ್ಪ್ ಆಗಲಿ ಅಂಥೇಳಿ. ಅವರು ಇಷ್ಟು ಉಡಿನೂ ರೆಡಿ ಮಾಡಿಟ್ಟಿದ್ರು. ನಾನು ಅದ್ವಿಕ್ ಹುಡ್ದಾಗ ಅಂದ್ಕೊಂಡಿದ್ದೆ ಪ್ಲೇಟ್ಸ್ನ ಉಡಿ ತುಂಬಬೇಕಂತೇಳಿ. ಸೊ ಹಾಗಾಗಿ ನಾನು ಪ್ಲೇಟ್ಸ್ ತೊಗೊಂಡು ಬಂದಿದ್ದೆ. ಸೊ ಮಮ್ಮಿ ಮತ್ತು ಪ್ರಣವ್ ಕೂಡಿ ಎಲ್ಲ ಉಡಿದು ರೆಡಿ ಮಾಡಿದ್ರೆ. ಇಲ್ಲೇ ನಾನು ನಮ್ಮ ಅಂಟಿ ಕರೆಂಟ್ ಹೋದ್ರೂ ಹೊರಗೆ ನಿಂತು ಫೋಟೋಸ್ ತೊಗೊಂಡಿವಿ. ಚಂದ ಬಂದವು, ಬಟ್ ಕರೆಂಟ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಬರ್ತಿದ್ವು ಫೋಟೋಸ್. ಎಲ್ಲ ಉಡಿ ನಮ್ಮ ಮಮ್ಮಿ ಮತ್ತು ನಮ್ಮ ಪ್ರಣವ ರೆಡಿ ಮಾಡ ಅಂತಾರ. ಪ್ರಣವ್ ಫಸ್ಟ್ ನಾನು ನಮ್ಮ ಅಂಟಿಗೆ ಅರ್ಶಿನ ಕುಂಕುಮ ಕೊಟ್ಟೆ. ಆಮೇಲೆ ನಮ್ಮ ಚುಮ್ಮಿ ನನಗೂ ಅರ್ಶಿನ ಕುಂಕುಮ ಹಚ್ಚು ಅಂತೇಳಿ ಅಂದು. ಆಕೆ ಎಷ್ಟು ಚಂದ ಹೇಳ್ತಾಳೆ ಅಂದ್ರೆ ಅರ್ಶಿನ ಕುಂಕುಮ ಹಚ್ಚೋದು. ಫಸ್ಟ್ ಹೇಳ್ತಾಳೆ ಹಣ್ಣಿಗೆ ಕುಂಕುಮ ಹಚ್ಬೇಕಂತ, ಆಮೇಲೆ ಗಲ್ಲಕ್ಕೆ ಅರ್ಶಿನ ಹಚ್ಬೇಕಂತ, ಮತ್ತು ಆಮೇಲೆ ಹೇಳ್ತಾಳೆ ಇದು ತಂದು ಕೊಳ್ಳೊಳಗೆ ಒಂದು ದಾರ ಐತಿ, ಅದನ್ನು ದಾರ ತೆಗೆದು ಅದು ತಾಳಿ ಅಂತ ಈಗಿನ ಅದಕ್ಕೆ ಅರ್ಶಿನ ಕುಂಕುಮ ಹಚ್ಬೇಕಂತ. ಭಾಳ ಅಂದ್ರೆ ಭಾಳ ಬೆರಿಕೆದಾಳ ಆಕಿ. ಈಗ ನೋಡ್ರಿ ಹೇಳ್ತಾಳೆ, ನೋಡಿ ಇಲ್ಲಿ ಹಚ್ಚಪ್ಪ ಅಂತ ಹೇಳ್ತಾ. ನಾನು ಹೋಗಿ ಮತ್ತೆ ವಾಪಸ್ ಬಂದೀನಿ ಆಕಿಗೆ ಹಚ್ಚಕ್ಕೆ ಅರ್ಶಿನ ಕುಂಕುಮ ಹಚ್ಚಪ್ಪ ಅಂತೇಳಿ. ಭಾಳ ಅಂಟಿಗೆ ಅರ್ಶಿನ ಕುಂಕುಮ ಹಚ್ಚಿ ಆಮೇಲೆ ಕಂಕಣ ಕಟ್ಟಿದೆ, ನಮ್ಮ ಚುಮ್ಮಿಗೂ ಕಂಕಣ ಕಟ್ಟಿದೆ. ಆಮೇಲೆ ಮತ್ತು ನಾನು ನಮ್ಮ ಅಂಟಿಗೆ ಉಡಿ ತುಂಬಿದೆ. ನಾನು ಸೀರೆ ತೊಗೊಂಡು ಬಂದಿದ್ದೆ, ಸೀರೆ ಉಡಿ ತುಂಬಿನಿ. ಈಗ ಈ ಸೀರೆ ಭಾಳ ಟ್ರೆಂಡ್ ಐತೆ, ಹಾಗಾಗಿ ನಾನು ನಮ್ಮ ಅಂಟಿ ಅವರು ಯಾವಾಗಲೂ ಟ್ರೆಂಡಿಂಗ್ ಸ್ಯಾರೀಸ ಉಟ್ಕೊಳ್ಳೋದು, ಹಾಗಾಗಿ ಆ ಸ್ಯಾರಿ ತೊಗೊಂಬಂದಿದ್ದೆ. ಅವರಿಗೂ ಲೈಕ್ ಆತ ಆ ಸ್ಯಾರಿ. ಮತ್ತು ಆಮೇಲೆ ಓಣ್ಯಾನವ್ರನ್ನ ಎಲ್ಲರನ್ನೂ ಕರೆದು ಉಡಿ ತುಂಬಿದೆ. ಓಣ್ಯಾನವ್ರದ್ದು ಒಂದು ಇಬ್ಬರದಷ್ಟೇ ವೀಡಿಯೋ ಮಾಡ್ಯಾನ ನಮ್ಮ ಪ್ರಣವ, ಅದು ವೀಡಿಯೋನೂ ಹಾಕ್ತೀನಿ ಇದ್ರೊಳಗೆ. ಮತ್ತು ನಾನು ನಮ್ಮ ತಂಗಿಗೆ ಹೇಳಿದ್ದೆ, ಬಾ ನೀನು ಉಡಿ ತುಂಬಿಸ್ಕೊಳಕ್ಕೆ, ನಂಗೆ ಖುಷಿ ಆಗ್ತೈತೆ ಅಂತ ಹೇಳಿದ್ದೆ. ಪಾಪಕ್ಕೆ ಲೇಟಾಗಿ ಮಮ್ಮಿ ಮನೆಗೆ ಹೋಗಿ ಅಲ್ಲೇ ಉಡಿ ತುಂಬಿ ಆಮೇಲೆ ಮತ್ತೆ ವಾಪಸ್ ನಮ್ಮ ಮನೆಗೆ ಬಂದಾಳ ಉಡಿ ತುಂಬಿಸ್ಕೊಳಕ್ಕೆ. ಮತ್ತು ನಾನು ಬೇಜಾರಾಗಬಾರ್ದು ಅಂಥೇಳಿ ಉಡಿ ತುಂಬಿಸ್ಕೊಳಕ್ಕೆ ಬಂದಿದ್ಲು. ಇಲ್ಲೇ ಉಣಾನವ್ರಿಗೆ ಉಡಿ ತುಂಬ ಅಂತೀನಿ ನಾನು. ಆಮೇಲೆ ನಮ್ಮ ತಂಗಿ ಬರ್ತಾಳೆ, ಲೇಟಾಗಿ ಬರ್ತಾಳೆ, 9:30 10 ಗಂಟೆ ಆಗಿತ್ತು ಅವಕ್ಕಿ ಬಂದಾಗ. ಅವಾಗ ಉಡಿ ತುಂಬಿದೆ. ನೋಡಿದರೆ ಹೊರಗೆಲ್ಲ ಮಳೆ ಇತ್ತು, ಅಂದರೂ ಮಳೆ ಒಳಗೆ ನನ್ನ ಸಂಬಂಧ ಅಲ್ಲಿಂದ ಬಂದಾಳ. ಥ್ಯಾಂಕ್ ಯು ಸುಧಾ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸುಧಾ ಅವ್ರ ಯಜಮಾನ್ರನ್ನ ಕರ್ಕೊಂಡು ಬಂದಿದ್ಲು ಉಡಿ ತುಂಬಿಸ್ಕೊಳಕ್ಕೆ ಅಂಥೇಳಿ. ಅಲ್ಲಿಂದ ಇಲ್ಲಿ ತನಕ ಬಂದಿದ್ದಕ್ಕೆ ಥ್ಯಾಂಕ್ ಯು ಸುಧಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಪ್ರಣವ, ನಾವು ಯೂಟ್ಯೂಬ್ ಚಾಲೂ ಮಾಡಿ 1 ವರ್ಷ ಆಯ್ತು, ಏನಂತೀಪ? ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಹೆಚ್ ಡಿ ಆಗಲಿ, ನಾವು ಚಲೋ ಕಂಟೆಂಟ್ ಕೊಡ್ತೀವಿ ಅಂತ ಅನ್ನಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆಂಟಿ. ನಾವು ಯೂಟ್ಯೂಬ್ ಚಾಲೂ ಮಾಡಿ 1 ವರ್ಷ ಆಯ್ತು, ಏನಂತೀರಿ? ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ 1 ವರ್ಷ ಆಯ್ತು. ಹಿಂಗೆ ಇನ್ನೂ ಹೆಚ್ಚಿಗೆ ಸಬ್ಸ್ಕ್ರೈಬರ್ ಆಗಲಿ. ಈಗ 226 ಆಗ್ಯಾರ, ಅದು 2026 ಆಗಲಿ ನೆಕ್ಸ್ಟ್ ಇಯರ್ ಅನ್ನೋದ್ರಾಗ. ಎಲ್ಲರೂ ನೋಡ್ತಿರಲ್ಲ, ವ್ಯೂ ಇದ್ದಷ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ಕೊತೀನಿ. ಆಕಿ ಮಗನ ಇಟ್ಕೊಂಡು ಭಾಳ ಎಫರ್ಟ್ ಹಾಕಿ ರಾತ್ರಿ ಎಲ್ಲ ಕುತ್ಕೊಂಡು ಎಡಿಟ್ ಮಾಡಿ ಮಾಡ್ತಾಳ. ಅದಕ್ಕೆ ಎಲ್ಲರೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಪ್ಲೀಸ್.
ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್ ಆಂಟಿ. ನಾನು ಮಮ್ಮಿ ಕಡೆಗೆ ಏನೋ ಕಟ್ಟಿಸ್ಕೊಳ ಅಂತೀನಿ ಅಂಥೇಳಿ ಅಂದ್ಕೊಂಡಿರಲ್ಲ, ಇದು ಇಷ್ಟಾರ್ಥಿ ಸಿದ್ಧಿದು ಅಂಥೇಳಿ. ನಾವು ಮಾರ್ನಿಂಗ್ ಗಣಪತಿ ಪೂಜೆ ಮಾಡ್ತೀವಲ್ಲ, ಆವಾಗ ಇದನ್ನು 5 ಎಳೆ ದಾರನ 12 ಗಂಟೆ ಮಾಡಿ ಪೂಜೆ ಮಾಡೋ ಮುಂದೆ ಅಲ್ಲೇ ಇಟ್ಟು ಬೇಡ್ಕೋಬೇಕು. ಆಮೇಲೆ ಇದನ್ನು ಸಾಯಂಕಾಲ ಹಿರಿಯರ ಹತ್ರ ಕಟ್ಟಿಸ್ಕೋಬೇಕು. ಸೊ ನಾನು ಹೋದ ವರ್ಷವೂ ಇದನ್ನು ಮಾಡಿದ್ದೆ, ಈ ವರ್ಷವೂ ಮಾಡೀನಿ. ಆಮೇಲೆ ಅವ್ರ ಆಶೀರ್ವಾದ ಇತ್ತಂದ್ರೆ ಭಾಳ ಖುಷಿ ಇರುತ್ತೆ ನಮ್ಮ ಲೈಫು. ಇಲ್ಲೇ ನಮ್ಮ ಅಂಟಿ ಫುಲ್ ರೆಡಿಯಾಗಿ ನಿಂತಾರ, ಆದರೆ ನಮ್ಮ ಕಾಕಾರಿಗೆ ನಮ್ಮ ಚುಮ್ಮಿ ಕೆಲಸನ ಹತ್ತೈತಿ. ಸೊ ಅದನ್ನು ವಿಡಿಯೋ ಮಾಡಿದ್ದೆ. ಬರ್ರಿ ನಮ್ಮ ಅಂಟಿಗೆ ಒಂದು ಒಡಪ್ ಕೇಳೋಣ. ಆಂಟಿ ಒಂದು ಒಡಪ್ ಹೇಳ್ರಿ. ಹೇಳಿ. ಸಜ್ಜಿ ರೊಟ್ಟಿ ಮಾಡೇನಿ, ಗಜ್ರಿ ಪಲ್ಯ ಮಾಡೀನಿ. ಸಜ್ಜಿ ರೊಟ್ಟಿ ಮಾಡೇನಿ, ಗಜ್ರಿ ಪಲ್ಯ ಮಾಡೀನಿ. ಸಜ್ಜಾಗಿ ಉಣ್ಣಂದ್ರೆ ಮಜ್ಜಿಗೆ ಬೇಡ್ತಾರ ಬಸನ್ಗೌಡ್ರು. ವಾವ್ ಮಸ್ತ್ ಐತೆ ಆಂಟಿ. ಇವತ್ತು ನಾನು 1-2 ಒಡಪ್ ಹೇಳ್ಬೇಕು ಅನ್ಕೊಂಡೀನಿ. ಇದು ಒಡಪು ನಮ್ಮ ಯಜಮಾನ್ರು ಕ್ರಿಯೇಟ್ ಮಾಡಿದ್ದು ಒಡಪು. ಹಸುವಿಗೆ ಇರುತ್ತೆ ಮರಿ, ಕೆಲಸ ಇದ್ದರೆ ನನ್ನ ಕರಿ, ಇವರೇ ನನ್ನ ಮುದ್ದು ಯಜಮಾನ್ರು ಗಿರಿ. ಆಮೇಲೆ ಮತ್ತು ನಾನು ಒಂದಿಷ್ಟು ಫೋಟೋಸ್ ತೊಗೊಂಡ್ವಿ ಫ್ಯಾಮ್ಲಿ ಜೊತೆ. ನಮ್ಗೆ ಫೋಟೋಸಿಂದ ಹುಚ್ಚು ಭಾಳ ಐತಿ, ವೀಡಿಯೋಸಿಂದ ಹುಚ್ಚು ಭಾಳ ಐತಿ. ಹಾಗಾಗಿ ನಾವು ಯಾವಾಗಲೂ ಫೋಟೋಸ್ ವೀಡಿಯೋಸ್ ತೊಗೊತಾನೆ ಇರ್ತೀವಿ. ಪ್ರತಿ ಒಂದು ಹಬ್ಬಕ್ಕೂ ನಮ್ಮ ಫೋಟೋಸ್ ಇದ್ದೇ ಇರ್ತಾವೆ. ನಮ್ಮ ಫೋನಾಗಂತೂ ಆಲ್ಮೋಸ್ಟ್ ಸ್ಟೋರೇಜ್ ಫುಲ್ಲೇ ಇರುತ್ತೆ. ಆದರೆ ಫೋಟೋಸ್ ತೊಗೊಳೋದು ಮಾತ್ರ ಯಾವತ್ತೂ ಕಡಿಮೆ ಮಾಡೋಂಗಿಲ್ಲ ನಾವು. ಎಲ್ಲರೂ ಫೋಟೋಸಿಗಂದ್ರೆ ಭಾಳ ಇಷ್ಟ. ನಮ್ಮ ಪ್ರಣವ, ನಮ್ಮ ಪ್ರಾಪ್ತಿ, ನಮ್ಮ ಅದ್ವಿಕ್ ಎಲ್ಲರೂ ಪೋಸ್ ನೋಡ್ಬೋದು ನೀವು, ಎಷ್ಟು ಚಂದ ಪೋಸ್ ಕೊಡಾಕೊಂತಾರೆ ಅಂಥೇಳಿ. ಮತ್ತು ಆಮೇಲೆ ನಮ್ಮ ಪ್ರಣವ ನಾನು ಒಂದಿಷ್ಟು ಸಿಂಗಲ್ ಫೋಟೋಸ್ ತೆಗೆದ, ಭಾಳ ಚಂದ ತೆಗ್ದಾನ ಒಂದಿಷ್ಟು ಫೋಟೋಸ್. ಭಾಳ ಖುಷಿ ಆಗುತ್ತೆ ಫೋಟೋಸ್ ನೋಡಿದ್ರೆ. ಬಾನಿಂದ ಜಾರಿದಂತ ಚುಕ್ಕಿನ ಹೇಳು ನೀನು, ಆ ಚಂದ್ರ ಚೆಲ್ಲಿದಂತ ಬೆಳದಿಂಗಳೇನು ನೀನು. ಬಾನಿಂದ ಜಾರಿದಂತ ಚುಕ್ಕಿನ ಹೇಳು ನೀನು, ಆ ಚಂದ್ರ ಚೆಲ್ಲಿದಂತ ಬೆಳದಿಂಗಳೇನು ನೀನು. ಇರುಳಲ್ಲೂ ಬೆಳಕೆಲ್ಲೂ ನಿನ್ನ ಕಣ್ಣ ಕಾಂತಿಯಲ್ಲೇ ಹಗಲಲ್ಲೂ. ಆಮೇಲೆ ಅದ್ವಿಕನ ಜೊತೆ ಒಂದು ಸೆಲ್ಫಿ ವಿಡಿಯೋ ತೊಗೊಂಡೆ. ಅದ್ವಿಕ ಕಿಸ್ ಕೊಡೋ ಪಪ್ಪ ಅಂತಂದ್ರೆ ಅವ ಹೆಂಗೆ ಹೇಳ್ತಾನೆ ನೋಡ್ರಿ ನೀವು. ಒಂದು ಕಿಸ್ ಕೊಡು, ಕಿಸ್ ಕೊಡು, ಒಂದು ಕಿಸ್. ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ, ಅಮ್ಮ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ. ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ, ಅಮ್ಮ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ. ನೀನೊಂದು ಪೂರ್ಣ ಚಂದ್ರಿಕೆ ಲಕ್ಷ್ಮೀ ಬಾರಮ್ಮ, ಬಲಗಾಲು ಒಳಗಿಟ್ಟು ಬಾರಮ್ಮ ದೇವತೆ, ನಗು ನಗುತ್ತಾ ಬಾರೆ ವಾಸಂತೆ, ಮುದ್ದು ಹೂವಂತೆ ಉಕ್ಕೋ ಹಾಲಂತೆ. ನಮ್ಮದು ವರಮಹಾಲಕ್ಷ್ಮಿ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.